ಶಾಸಕನ ವಿರುದ್ಧವೇ ಮುಸ್ಲಿಮರು ತಿರುಗಿ ಬಿದ್ದಿರುವಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ವಿರುದ್ಧ ಮುಸ್ಲಿಮರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ವಿರುದ್ಧ ಟಿಪ್ಪು ನಗರದ ವ್ಯಾಪಾರಸ್ಥರು ಗರಂ ಆಗಿದ್ದಾರೆ. ಕಾರಣ ರಸ್ತೆ ಅಗಲೀಕರಣಕ್ಕಾಗಿ ಅಂಗಡಿಗಳ ತೆರವಿಗೆ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಅಷ್ಟಕ್ಕೂ ಈ ಅಂಗಡಿಗಳು ಇರುವಂತ ಜಾಗ ಕೋಟ್ಯಾಂತರ ಬೆಲೆ ಬಾಳುವ ಜಾಗ. ಈ ಅಂಗಡಿಗಳಲ್ಲಿ ಚಿಕನ್ ಅಂಗಡಿ ಇದೆ, ಮೆಡಿಕಲ್ ಶಾಪ್ ಇದೆ, ಹೋಟೆಲ್ಗಳಿದೆ. ಇದರಿಂದ ಸಾಕಷ್ಟು ಜನ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ. ಇಂಥ ಅಂಗಡಿಗಳ ತೆರವಿಗೆ ಶಾಸಕರು ಮುಂದಾಗಿದ್ದು ಮುಸ್ಲಿಮರು ಗರಂ ಆಗಿದ್ದಾರೆ. ನಾರಾಯಣಸ್ವಾಮಿ ಪರ ಮತ ಹಾಕಿರುವಂತಹ ಮುಸ್ಲಿಂ ಸಮುದಾಯ ಬಿಜೆಪಿಯ ಮೊರೆ ಹೋಗಿದೆ. ಈಗ ಅಂಗಡಿ ಮಾಲೀಕರು ಶಾಸಕರ ಊಟವನ್ನ ಕಿತ್ಕೊಳ್ತಿದ್ದಾರೆ ಅಂತ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಟಿಪ್ಪು ನಗರದಲ್ಲಿ ಈಗ ರಸ್ತೆ ತೆರವು ಮಾಡಬೇಕು ಅಂತೇಳಿ ಸಾಕಷ್ಟು ಅಂಗಡಿಗಳನ್ನು ಒಡೆಯೋದಕ್ಕೆ ಈಗ ಬಂಗಾರಪೇಟೆಯ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಮುಂದಾಗಿದ್ದಾರೆ ಎನ್ನುವಂಥ ಆರೋಪ ಕೇಳಿಬರ್ತದೆ. ಇದರ ವಿರುದ್ಧವಾಗಿ ಈಗ ಮುಸ್ಲಿಂ ಸಮುದಾಯದ ಕುಟುಂಬದವರೇ ಅಂದರೆ ಆ ಒಂದು ಅಂಗಡಿ ಮಾಲೀಕರು ಈಗ ತಿರುಗಿ ಬಿದ್ದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಈಗ ಬಂಗಾರಪೇಟೆ ತಾಲೂಕಿನ ಅಂಬೇಡ್ಕರ್ ಅಂದರೆ ರೋಡ್ ಏನಿದೆ, ಈ ಒಂದು ಟಿಪ್ಪು ನಗರ, ಈ ಒಂದು ನಗರದಲ್ಲಿ ಭಾಳಷ್ಟು ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಆಸ್ತಿ ಇದು. ನೀವು ಗಮನಿಸ್ತಾ ಇದ್ದೀರ, ಸುಮಾರು ಹಳೆಯ ಬಿಲ್ಡಿಂಗ್ಗಳನ್ನು ತೆರವು ಮಾಡಬೇಕು, ಯಾಕಂದರೆ ಇಲ್ಲಿ ರಸ್ತೆ ಅಗಲೀಕರಣ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಈಗ ಆಲ್ರೆಡಿ ಮಾರ್ಕಿಂಗ್ ಮಾಡಿರ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಅಂದರೆ 2.2 ಮೀಟರ್ ಅಷ್ಟು ನಾವು ಈ ಒಂದು ಬಿಲ್ಡಿಂಗನ್ನು ಹೊಡಿತೀವಿ, ಅಂದರೆ ನೀವೇ ಹೊಡೀರಿ ಅನ್ನುವಂತಹ ಸೂಚನೆಯನ್ನು ಈಗ ಪುರಸಭೆಯಿಂದಲೂ ಸಹ, ಬಂಗಾರಪೇಟೆ ಪುರಸಭೆಯಿಂದಲೂ ಸಹ ಕೊಟ್ಟಿರ್ತಕ್ಕಂಥದ್ದು. ಇದು ಸುಮಾರು ಒಂದು 6 ರಿಂದ 7 ಅಡಿ, ಅಂದರೆ ನೀವು ಗಮನಿಸ್ತಾ ಇದ್ದೀರಾ ಅಂಗಡಿ ವಿಸ್ತೀರ್ಣನೇ ಒಂದು 6 ರಿಂದ 7 ಅಡಿ ಇರ್ತಕ್ಕಂಥದ್ದು. ಇದೆಲ್ಲವೂ ಸಹ ಹೋದರೆ ನಾವೆಲ್ಲ ಏನು ಮಾಡಬೇಕು ಜೀವನಕ್ಕೆ ಅನ್ನುವಂತಹ ಆಕ್ರೋಶವನ್ನು ಇಲ್ಲಿನ ಅಂಗಡಿ ಮಾಲೀಕರು ಮತ್ತು ಕುಟುಂಬದವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಬಂಗಾರಪೇಟೆಯ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರ ಪರವಾಗಿ ನಾವು ಮತ ಚಲಾವಣೆ ಮಾಡಿದರೆ, ಅವ್ರ ಪರವಾಗೂ ನಾವು ಚುನಾವಣೆ ಮಾಡಿದ್ದೀವಿ, ಆದರೂ ಕೂಡ ನಮಗೆ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಇಲ್ಲಿ ಕುಟುಂಬದವರ ಒಂದು ಆಕ್ರೋಶ. ಜೊತೆ ಮಾತಾಡೋದಕ್ಕೆ ಸಾಕಷ್ಟು ಜನ ಇದ್ದಾರೆ, ಮಾತಾಡ್ಸೋಣ. ಸರ್, ಏನು ಸಮಸ್ಯೆ ಆಗ್ತದೆ ನಿಮಗೆ? ಸರ್, ನನಗೇನಿಲ್ಲ ಸರ್, ಈ ಅಂಗಡಿ ಹೋಗಿಬಿಟ್ರೆ ನನಗೆ ಸಾಲಗಳಿದೆ, ಇಲ್ಲಾಂದರೆ ಪ್ರಾಣ ಕೊಡಬೇಕು, ಇಲ್ಲಾಂದರೆ ಇಲ್ಲಿ ಜೀವ ಮಾಡಬೇಕು, ಅಷ್ಟೇ ಇರೋದು. 2 ಪಾಯಿಂಟ್ ಇದೆ. ಅದಕ್ಕೆ ನಾವು ಎಲ್ಲರೂ ನಮ್ಮ ಬಂಗಾರಪೇಟೆ ಲೀಡರ್ಗೆ ಎಲ್ಲರೂ ಮಾತಾಡಿದ್ರು, ಯಾರು ನನ್ನ ಸಪೋರ್ಟ್ ಬಂದಿಲ್ಲ. ನಮ್ಮ ಮುನಿಸ್ವಾಮಿ ಅಣ್ಣವ್ರಿಗೆ ನಾವು ಅವರ ಲೈಕರ್ಸ್ಗೆಲ್ಲ ಕೇಳಿ ನಂಬರ್ ತೊಗೊಂಡು ನಾನು ರಿಕ್ವೆಸ್ಟ್ ಮಾಡಿ 10 ಸಲ ರಿಕ್ವೆಸ್ಟ್ ಮಾಡ್ದು. ಇಲ್ಲ ಸರ್, ನೋಟಿಸ್ ಕೊಟ್ಟಿಲ್ಲ. ನೀವು ಎಲೆಕ್ಷನಲ್ಲಿ ಅವ್ರ ಪರವಾಗಿ ಮಾಡಿದ್ದ? ಹೌದು ಸರ್, ನಾವು ಎಲ್ಲರೂ BJPಗೆ ಒಂದ್ಸಲಿ ಓಟ್ ಹಾಕಿಲ್ಲ ಸರ್. ಯಾಕಂದರೆ ಇರೋದು ಹೇಳಬೇಕು, ನಾವೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿರೋದು. ಇರೋದು 8 ಅಡಿ ಅಂಗಡಿ ಇರೋದು, ಅದು ಹೊಡೆದಾಗಿದ್ರೆ ನಾವು ಎಲ್ಲಿ ಹೋಗಬೇಕು? ನಮ್ಮ ಜೀವನ ಹೆಂಗೆ ನಡೆಯೋದು? ನಾವು ಬಡವರು ಕೆಲಸ ಮಾಡಿ ಹೆಂಗೋ 200-300 ರೂಪಾಯಿ 500 ರೂಪಾಯಿವರೆಗೂ ಸಂಪಾದನೆ ಮಾಡ್ತೀವಿ. ನಮ್ಮದು ಫ್ಯಾಮಿಲಿ ಇದೆ ಸರ್. MLA ಅವ್ರಿಗೆ ಏನು ಹೇಳ್ತೀರಿ ಈಗ? ಸರ್, ನಾವು MLA ಅವ್ರಿಗೆ ಒಂದೇ ನಾವು ಕೇಳೋದೇನೆಂದರೆ, ಸರ್ ನಿಮ್ಮ ಜಾಗ ಇದೆ, ಬೇಕಂದರೆ ಅಭಿವೃದ್ಧಿ ಆ ಕಡೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾವು ಬಡವರು, ಅದೇ ಪಕ್ಕದಲ್ಲಿ ಅವ್ರ ಜಾಗ ತೊಗೊಂಡಿದ್ದಾರೆ, ಅದರಲ್ಲಿ ಅವ್ರು ಬೇಕಂದರೆ 7 ಅಡಿ ಹೊಡ್ಕೊಂಡು ಅವರೇ ಬೇಕಂದರೆ ಅಭಿವೃದ್ಧಿ ಮಾಡ್ಬೋದು, ಅವ್ರ ಹೆಸರು ಒಳ್ಳೆ ಬರುತ್ತೆ. ಅವ್ರ ಜಾಗ ತಗೊಂಡ್ಮೇಲೆ ಈ ಥರ ಮಾಡ್ತಾರೆ? ಹೌದು ಸರ್. ಅದಕ್ಕಿಂತ ಮುಂಚೆ 20 ವರ್ಷದಿಂದ ಅಂಗಡಿ ನಡೀತಾ ಇರೋದಿಲ್ಲಿ, ಇಲ್ಲಿ ಯಾರೂ ಅಷ್ಟುವರೆಗೂ ಕೇಳಲೇ ಇಲ್ಲ. ಈಗ ಬಂದು ಆ ಥರ ಅಂತ ಹೇಳ್ತಾ ಇದ್ದಾರೆ. ಇದು ಊರನ್ನು ಡೆವಲಪ್ ಮಾಡ್ತಾ ಇದ್ದೀವಿ, ರೋಡ್ ಇದು ಅಗಲ ಮಾಡಬೇಕು, ಅದಕ್ಕಾಗಿ ಅಂತ ನಮಗೆ ಈ ಥರ ಹೇಳ್ತಾರೆ. ನೀವು ಎಲೆಕ್ಷನಲ್ಲಿ ಅವ್ರ ಫೇವರೇ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಲೀಡರ್ಗಳನ್ನ ಯಾರು ನೀವು ಭೇಟಿ ಮಾಡ್ತಾ ಇಲ್ವಾ? ಸರ್, ಮಾಡಿದ್ರೆ ಯಾರೂ ರೆಸ್ಪಾನ್ಸ್ ಇಲ್ಲ ಸರ್. ರೆಸ್ಪಾನ್ಸ್ ಮಾಡ್ದಿರೋದಕ್ಕೆ ನಾವು ಮುನ್ಸಾಮಣ್ಣವ್ರಿಗೆ ಕರೆಸಿದ್ವಿ. ಬಿಜೆಪಿ ರೋಡ್ ದೊಡ್ಡದು ಮಾಡ್ತಾ ಇರೋದು ನಮ್ಮದು ತಕರಾರಿಲ್ಲ. ಅಂದರೆ ರೋಡ್ ಮಾಡೋದು ರೀತಿಯಿಂದ ಮಾಡಿದ್ರೆ ನಾವು ಸಹಕಾರ ಕೊಡ್ತೀರಿ. ನಮ್ಮ ಮನೆ ಹತ್ರ ಬಂದುಬಿಟ್ಟು 10 ಅಡಿ ಕೇಳಿದ್ರೆ ಅವರು 20 ಅಡಿ ಬಿಡ್ತೀನಿ ಅಂತ ನಾನು ಹೇಳಿದ್ದು ನಿಜ. ಅದಕ್ಕೆ ನಮ್ಮವರೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ. ಇದು ಮಾಡ್ತಾ ಇರೋದು ತಪ್ಪು ಸರ್. ಇದು ರೋಡು ನೋಡಿ, ಜುಬ್ಲಿ ಸರ್ಕಲ್ 4 ಇರೋದು ಅಲ್ಲಿ ಒಂದು ರೋಡಲ್ಲಿ ಕ್ಲೋಸ್ ಮಾಡಿಬಿಟ್ಟು, ಇದು 138 ಸರ್ಕಾರಿ ಜಾಗ ಖಾಲಿ ಇದೆ. ಇವ್ರು ಊಟ ತಿಂತಾ ಇದ್ದಾರೆ. ಇವ್ರು ಊಟ ಏನಕ್ಕೆ ಕಿತ್ಕೊಡ್ತೀರಿ ನೀವು? ಖಾಲಿ ಜಾಗ ಇದೆ, ಅಲ್ಲಿ ಮಾಡಿ. ನಮ್ಮ ಮನೆ ಹತ್ರ ಬಂದು ನೋಡಿ, 10 ಅಡಿ ಬೇಕಾ ಬಿಡ್ತೀನಿ ಅಂತ ಹೇಳಿದ್ದೀನಿ, ಮಾಡ್ತಾ ಇದ್ದಾರೆ. ನಮ್ಮದು ಗೋಡೆ ಎಲ್ಲ ಡ್ಯಾಮೇಜ್ ಆಗಿದೆ. ಅವ್ರದ್ದು ಜಾಗ ಇವ್ರದ್ದು ಜಾಗ ಇಲ್ಲ ಸರ್. ರೋಡ್ ದೊಡ್ಡದು ಮಾಡಬೇಕು, ಜಾಗ ಖಾಲಿ ಇದೆ, ಅಲ್ಲಿ ಮಾಡಿ. ತಿಂತಾ ಇರೋ ಊಟ ಏನಕ್ಕೆ ಕಿತ್ಕೋತೀರಿ ನೀವು? ನಾವು ಬೇರೆ ದೇಶದಿಂದ ಬಂದಿದ್ದೀರಾ? ನಮ್ಮದು ಐಡೆಂಟಿ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿ. ನಾವೆಲ್ಲ 50-60 ವರ್ಷದಿಂದ ಇರೋದು. ಇದಿಷ್ಟು ಏನು ಇಲ್ಲಿನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನಿಮ್ಮ ಜಾಗ ಏನಿದೆ ಅದರಲ್ಲಿ ಬೇಕಾದ್ರೆ ಅಭಿವೃದ್ಧಿ ಮಾಡ್ಕೊಳ್ಳಿ, ನಮಗೆ ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಬಿಡಿ ಅಂತೇಳಿ ಕೂಡ ಮನವಿ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.